ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ಆರಂಭಿಸಿದ್ದ 10 ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಮುಂದಾಗಿದ್ದು, ಈ ಮೂಲಕ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಕೊಲೆ ಮಾಡಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿಯ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ ಎಂಜಿ ಭಟ್ ಹೇಳಿದರು. ಕಾರವಾರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ರಾಜ್ಯದ ಶಿಕ್ಷಣ ಕ್ಷೇತ್ರವು ದುಸ್ತರ ಸ್ಥಿತಿ ಇದೆ. ಬಿಜೆಪಿ ಸರ್ಕಾರವು ಈ ಹಿಂದಿನ ಅವಧಿಯಲ್ಲಿ 10 ವಿಶ್ವವಿದ್ಯಾಲಯಗಳನ್ನು ನೀಡಿದೆ. ಅದರಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಈಗಿನ ಸರ್ಕಾರ ಮುಂದಾಗಿದ್ದು, ಈ ಬಗ್ಗೆ ರಾಜ್ಯಪಾಲರನ್ನು ಭೇಟಿಯಾಗಿ ಮನವಿ ಮಾಡಿದ್ದೇವೆ. 9 ವಿಶ್ವವಿದ್ಯಾಲಯಗಳಿಂದ ಸರ್ಕಾರಕ್ಕೆ 342 ಕೋಟಿ ರು ಹೊರೆ ಬೀಳಲಿದೆ ಎಂದು ಸರ್ಕಾರವು ಹೇಳಿದೆ. ಆದರೆ ಈ ವಿಶ್ವವಿದ್ಯಾಲಯಗಳಲ್ಲಿ ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿತ್ತು. ಆದರೆ ಸರ್ಕಾರವು ಈ ಅನುಕೂಲವನ್ನು ತಪ್ಪಿಸಿ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಕೊಲೆ ಮಾಡುತ್ತಿದೆ ಎಂದರು. ನಿವೃತ್ತ ಪ್ರಾಧ್ಯಾಪಕ ನಾಗರಾಜ್ ನಾಯ್ಕ್ ಮಾತನಾಡಿ, ವಿಶ್ವವಿದ್ಯಾಲಯಗಳು ಸರಿಯಾಗಿ ನಡೆಯುತ್ತಿಲ್ಲ ಎಂದು ಸರ್ಕಾರ ಆರೋಪಿಸಿದೆ. ಆದರೆ ಸರಿಪಡಿಸುವ ಸರ್ಕಾರವೇ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವುದು ಸರಿಯಲ್ಲ. ಬಿಜೆಪಿ ಸರ್ಕಾರವು ವಿಶ್ವವಿದ್ಯಾಲಯಗಳನ್ನು ಮಾಡಿದೆ ಎನ್ನುವ ಕಾರಣಕ್ಕೆ ಅವುಗಳನ್ನು ಮುಚ್ಚಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಬಾರದು. ಇದರಿಂದ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಸಮಾನ ಹಾಗೂ ಉನ್ನತ ಶಿಕ್ಷಣ ನೀಡಲು ಸಾಧ್ಯವಾಗುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಪ್ರಕೋಷ್ಠದ ಶಿವಾನಂದ್ ಕದಂ, ಸುಮಾ ಎಲೆಗಾರ, ಅನಿಲ್ ಮಡಿವಾಳ್, ನಾಗೇಶ್ ಕುರಡೇಕರ್, ಕಿಶನ್ ಕಾಂಬಳೆ ಉಪಸ್ಥಿತರಿದ್ದರು. ನಾವು ನಮ್ಮ ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ರಾಜ್ಯಪಾಲರನ್ನ ಭೇಟಿಯಾಗಿ ಈ ಒಂದು ಕಷ್ಟದ ಬಗ್ಗೆ ಅವರು ಹತ್ರ ಹೇಳ್ಕೊಂಡಿದ್ವಿ. ಆಗ ಅವರು ತಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾರೆ. ಯಾಕಂದ್ರೆ ನನ್ನ ಅಧಿಕಾರ ವ್ಯಾಪ್ತಿ ಒಳಗಡೆಗೆ ಏನೇನು ಮಾಡ್ಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರ್ತೇನೆ ಅಂತ ಹೇಳಿದ್ರು. ಆ ದಿಶೆಯಲ್ಲಿ ಕೆಲಸ ಸಾಗಿದೆ. ಈ 9 ವಿಶ್ವವಿದ್ಯಾಲಯಗಳನ್ನ ಸರ್ಕಾರದ ಇದೆ ಅಂತಂದ್ರೆ ಅವ್ರು ಹೇಳ್ತಾ ಇರೋದು 340 ಕೋಟಿ ರೂಪಾಯಿಗಳ ಹೊರೆ ನಮ್ಮ ಸರ್ಕಾರಕ್ಕೆ ಬೀಳ್ತದೆ ಅಂತ. ಆದ್ರೆ ಒಂದು ನೆನಪಿಟ್ಕೋಬೇಕು, ಈ 9 ವಿಶ್ವವಿದ್ಯಾನಿಲಯಗಳಲ್ಲಿ ಹೆಚ್ಚು ಕಡಿಮೆ 1,10,000 ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಂಡು ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಚಾಮರಾಜನಗರದ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿಭಾಗಕ್ಕೆ 2,484 ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದಾರೆ ಕಳೆದ ವರ್ಷ. ಅದಕ್ಕೂ ಹಿಂದೆ ಆ ಒಂದು ವಿಶ್ವವಿದ್ಯಾನಿಲಯ ಇದಕ್ಕಿಂತ ಪೂರ್ವದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಓದಬೇಕಾದಂತಹ ಸಂದರ್ಭದಲ್ಲಿ ಕೇವಲ 1,500 ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ರು. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಆ ಗ್ರಾಮೀಣ ಭಾಗದಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ವರ್ಗದ ಜನರು ದೂರ ಆದ ಕೂಡಲೇ ವಿಶ್ವವಿದ್ಯಾಲಯದ ಹೈಯರ್ ಎಜುಕೇಶನ್ಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಬಹಳ ಕಷ್ಟ ಆಗ್ತದೆ ಅವರಿಗೆ. ಇದರಿಂದ ಈ 10 ವಿಶ್ವವಿದ್ಯಾಲಯಗಳಿಂದ ಬಹಳಷ್ಟು ಅವರಿಗೆ ಅನುಕೂಲ ಆಗಿತ್ತು. ಈ ಒಂದು ಅನುಕೂಲವನ್ನ ತಪ್ಪಿಸಿ ಶಿಕ್ಷಣ ಕ್ಷೇತ್ರದ ಮೇಲೆ ಒಂದು ಅತ್ಯಾಚಾರ ಮಾಡ್ತಾ ಇದೆ ಸರ್ಕಾರ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನ ಕೊಲೆ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಯಾಕಂತಂದ್ರೆ ಈ ಒಂದು ರಾಜ್ಯ ಉದ್ಧಾರ ಆಗಬೇಕಾದ್ರೆ ಶಿಕ್ಷಣವಂತರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲೆ ಒಂದು ವಿಶ್ವವಿದ್ಯಾನಿಲಯ ಅಂತ ಬಿಜೆಪಿ ಸರ್ಕಾರ ಮಾಡಿತ್ತು. ಈ 10 ವಿಶ್ವವಿದ್ಯಾನಿಲಯಗಳನ್ನು ಮಾಡಿದ್ರು ಕೂಡ 9 ಮುಚ್ಚುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಜನರಿಗೂ ಕೂಡ ಬೇಸರ ಆಗಿದೆ, ಎಲ್ಲರಿಗೂ ಬೇಸರ ಆಗಿದೆ. ಇದು ಆಗಬಾರದು. ಅದೇ ರೀತಿಯಲ್ಲಿ ಕೊಪ್ಪಳದಂತಹ ಅತ್ಯಂತ ಹಿಂದುಳಿದ ಪ್ರದೇಶ ಅಲ್ಲಿ 12,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಅಭ್ಯಾಸ ಮಾಡ್ತಾ ಇದ್ದಾರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿಭಾಗದಲ್ಲಿ. ಅಂದ್ರೆ ಈ ವಿಶ್ವವಿದ್ಯಾನಿಲಯಗಳಿಂದ ಯಾವ ರೀತಿಯಾದ ಅನುಕೂಲ ನಮ್ಮ ಜನರಿಗೆ ಆಗಿತ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಈ ವಿಶ್ವವಿದ್ಯಾನಿಲಯಗಳನ್ನ ಬಂದ್ ಮಾಡುವಂತಹ ದುಸ್ಸಾಹಸವನ್ನ ಬಿಟ್ಟು ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಏನೇನು ಮೂಲ ಸೌಕರ್ಯಗಳು ಸೌಲಭ್ಯಗಳು ಬೇಕೋ ಅದನ್ನ ಸರ್ಕಾರ ಕೊಡಬೇಕಾಗಿದೆ. ಅದೇ ರೀತಿಯಲ್ಲಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಹೇಳೋ ಪ್ರಕಾರ 342 ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ನೆನಪಿಟ್ಕೋಬೇಕು. ಈ ಒಂದು ಸರ್ಕಾರ ನಡೆಸಬೇಕಾದ್ರೆ ಒಂದು ಸಾಮಾನ್ಯ ಪ್ರಜ್ಞೆ ಬೇಕು. ಏನಂತಂದ್ರೆ ಈ ಶಿಕ್ಷಣ ಕ್ಷೇತ್ರ ಅನ್ನೋದು ವ್ಯಾಪಾರಿ ಕ್ಷೇತ್ರ ಅಲ್ಲ. ಇದು ನೀವು ರಸ್ತೆಗೆ ದುಡ್ಡು ಹಾಕಿದ್ರೆ ರಸ್ತೆ ಮೇಲೆ ಟ್ಯಾಕ್ಸ್ ಇಂದ ದುಡ್ಡು ವಾಪಸ್ ಬರುತ್ತೆ, ಅದು ವ್ಯಾಪಾರ ಆಯಿತು. ಆದರೆ ಶಿಕ್ಷಣ ಹಾಗಲ್ಲ. ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು. ಇದು ವ್ಯಾಪಾರ ದೃಷ್ಟಿಯಿಂದ ನೋಡಿದ್ರೆ ಅಪರಾಧ ಆಗುತ್ತೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ನಾವು ಶಿಕ್ಷಣವಂತರನ್ನಾಗಿ ಮಾಡಿದ್ರೆ ರಾಜ್ಯಕ್ಕೆ ಒಂದು ಅನುಕೂಲ ಆಗುತ್ತೆ. ಆ ರೀತಿ ಸರ್ಕಾರ ಹೇಳುತ್ತೆ ಕಡ್ಡಾಯ ಶಿಕ್ಷಣ ಆಗಬೇಕು ಅಂತ. ಆದರೆ ಆ ದಿಶೆಯಲ್ಲಿ ವರ್ತನೆ ಅಂತೂ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನ ನಾವು ಶಿಕ್ಷಣ ಪ್ರಕೋಷ್ಠದಿಂದ ಉಗ್ರವಾಗಿ ಖಂಡಿಸ್ತೇವೆ. ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂತ ಕೆಲಸ ಬಂದ್ ಮಾಡಿ ಓಪನ್ ಮಾಡಬೇಕು ಮತ್ತು ಅದಕ್ಕೆ ಏನು ಮೂಲ ಸೌಕರ್ಯಗಳು ಬೇಕೋ ಅದನ್ನೆಲ್ಲ ಒದಗಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ರಾಜ್ಯ ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಹಾಗೂ ನಮ್ಮ ಜಿಲ್ಲಾ ವತಿಯಿಂದ ಒತ್ತಾಯಿಸ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.